ಗಣೇಶ ಹಬ್ಬಕ್ಕೆ ಇನ್ನೊಂದು ತಿಂಗಳು ಬಾಕಿ ಉಳಿದಿದ್ದು ಎಲ್ಲೆಲ್ಲೂ ಗಣೇಶ ಮೂರ್ತಿಗಳ ತಯಾರಿ ನಡೀತಾ ಇದೆ. ಜಿಲ್ಲಾಡಳಿತ ಕೂಡ ಪರಿಸರಕ್ಕೆ ಹಾನಿಕಾರಕವಾದ ಪಿಒಪಿ ಗಣೇಶ ಮೂರ್ತಿ ತಯಾರಿಸದಂತೆ ಎಚ್ಚರಿಕೆ ನೀಡಿದೆ. ಆದರೂ ಕೆಲವರು ನಿಯಮಗಳಿಗೆ ತೂರಿ ಪಿಒಪಿ ಗಣೇಶ ಮೂರ್ತಿ ತಯಾರಿಸುತ್ತಿದ್ದು ಅಂತವರಿಗೆ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಪಿಒಪಿ ಗಣೇಶ ಮೂರ್ತಿ ತಯಾರಿಸುತ್ತಿದ್ದವರಿಗೆ ಅಧಿಕಾರಿಗಳು ಶಾಕ್. ಒಂಬತ್ತು ಪಿಒಪಿ ಗಣೇಶ ಮೂರ್ತಿಗಳನ್ನು ವಶಪಡಿಸಿಕೊಂಡ ಅಧಿಕಾರಿಗಳು. ಹೊನ್ನಾಳಿ ತಾಲೂಕಿನ ಲಿಂಗಾಪುರ ಗ್ರಾಮದಲ್ಲಿ ಘಟನೆ. ವಿವಿಧ ಬಣ್ಣಗಳಿಂದ ಕಂಗೊಳಿಸುತ್ತಿರುವ ಗಣೇಶ ಮೂರ್ತಿಗಳು. ಗಣೇಶ ಮೂರ್ತಿಗಳನ್ನು ವೀಕ್ಷಣೆ ಮಾಡುತ್ತಿರುವ ಅಧಿಕಾರಿಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಲಿಂಗಾಪುರ ಗ್ರಾಮದಲ್ಲಿ. ಹೌದು, ಗ್ರಾಮದಲ್ಲಿ ನಿರ್ಮಾಣ ಹಂತದಲ್ಲಿರುವ ಮುಜರಾಯಿ ಇಲಾಖೆಯ ಕಲ್ಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪಿಒಪಿ ಗಣಪತಿ ತಯಾರು ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಉಪವಿಭಾಗಾಧಿಕಾರಿ ವಿ ಅಭಿಷೇಕ್ ಮತ್ತು ನೇತೃತ್ವದ ತಂಡ ದಾಳಿ ಮಾಡಿ ಸುಮಾರು 5 ರಿಂದ 6 ಅಡಿ ಎತ್ತರದ 9 ಪಿಒಪಿ ಗಣಪತಿ ಮೂರ್ತಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪರಿಸರಕ್ಕೆ ಮಾರಕವಾದ ಪಿಒಪಿ ಗಣೇಶ ಮೂರ್ತಿಗಳನ್ನು ತಯಾರಿಸಬಾರದೆಂದು ಜಿಲ್ಲಾಡಳಿತ ಸೂಚನೆ ನೀಡಿದ್ದರೂ ಆದೇಶ ಗಾಳಿಗೆ ತೂರಿ ಪಿಒಪಿ ಗಣೇಶ ಮೂರ್ತಿ ತಯಾರಿಸುತ್ತಿದ್ದು ಇದೀಗ ಗಣೇಶ ಮೂರ್ತಿಗಳನ್ನು ವಶಪಡಿಸಿಕೊಂಡಿರುವ ಅಧಿಕಾರಿಗಳು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧೀನಕ್ಕೆ ನೀಡಿದ್ದಾರೆ. ಅಲ್ಲದೆ ಪಿಒಪಿ ಗಣಪತಿ ತಯಾರಕರು ಸೇರಿದಂತೆ ದೇವಾಲಯದ ಅರ್ಚಕನ ಮೇಲೂ ದೂರು ದಾಖಲಿಸುವಂತೆ ಗ್ರಾಮ ಪಂಚಾಯಿತಿ ಪಿಡಿಒಗೆ ಸೂಚಿಸಿದ್ದಾರೆ. ಸರ್ಕಾರದ ನಿರ್ದೇಶನದಂತೆ ಗಣಪತಿ ಹಬ್ಬಕ್ಕೆ ತಯಾರಿಸುವ ಗಣಪತಿಯು ನೇಚರ್ಗೆ ಏನು ಹಾನಿ ಮಾಡದೇ ಇರೋಂಥ ರೀತಿಯಲ್ಲಿ ಮಾಡಬೇಕು ಅಂತ ಮಾರ್ಗದರ್ಶಿ ಇದೆ, ನಮ್ಗೆ ಆಲ್ರೆಡಿ ಮಾರ್ಗಸೂಚನೆ ಇದೆ. ಅದರಂತೆ POP ಅಥವಾ ಪ್ಲಾಸ್ಟಿಕ್ಕು ಇಲ್ಲ ಇನ್ನಿತರ ಪರಿಸರಕ್ಕೆ ಹಾನಿ ಮಾಡುವಂಥ ವಸ್ತುಗಳನ್ನು ಉಪಯೋಗಿಸಿ ಮಾಡಬಾರ್ದಂಥ ನಿರ್ದೇಶನ ಇದೆ. ಏನೇ ಮಾಡಿದ್ರು ಮಣ್ಣಿಂದನೇ ಮಾಡಿ ಅದಕ್ಕೂ ಸೈಂಟಿಫಿಕ್ ಆಗಿ ಹೇಗೆ ಯೂಸ್ ಮಾಡಬೇಕು, ಡಿಸ್ಪೋಸಿಂಗ್ ಮಾಡಬೇಕು ಅಂತ SOP ಇರಬೇಕಾದ್ರೆ ನಮಗೆ ಒಂದು ಕಡೆಯಿಂದ ಇನ್ಫಾರ್ಮೇಷನ್ ಬರುತ್ತೆ. ಬಟ್ ಹೊನ್ನಾಳಿ ತಾಲೂಕು ಸಾಸ್ವೆಹಳ್ಳಿ ಹೋಬಳಿ ಲಿಂಗಾಪುರ ಗ್ರಾಮದಲ್ಲಿರುವ ಈಶ್ವರ ದೇವಸ್ಥಾನಗಳಲ್ಲಿ ಕಲ್ಲೇಶ್ವರ ದೇವಸ್ಥಾನದಲ್ಲಿ ಸುಮಾರಷ್ಟು ಗಣಪತಿ ವಿಗ್ರಹಗಳು POPಯಿಂದ ಮಾಡಿರುವಂಥ ಇದಿದೆ. ಸೊ ಪರಿಸರ ಹಾನಿ ಮಾಡುವಂಥ POPಯಿಂದ ಮಾಡಿರುವಂಥ ಗಣಪತಿಗಳಿರುತ್ತದೆ ಅಂತ ಮಾಹಿತಿ ಬರ್ತದೆ. ಸೊ ಅದಕ್ಕೆ ಬಂದಿದ್ದ ತಕ್ಷಣ ಯಾರಿಗೂ ಇನ್ಫಾರ್ಮ್ ಮಾಡಿದೆ ನಮ್ಮ ರೆವಿನ್ಯೂ ಟೀಮ್ ಜೊತೆಗೆ ತಹಸೀಲ್ದಾರು RIVA ಆ್ಯಂಡ್ PDO ಗ್ರಾಮ ಪಂಚಾಯತಿ ಇರೋದ್ರಿಂದ ಗ್ರಾಮ ಪಂಚಾಯತಿ PDOಗೂ ಸೇರಿಸ್ಕೊಂಡು ಇಮಿಡಿಯೇಟ್ಲಿ ಇಲ್ಲಿ ಬಂದ್ವಿ. ಸೊ ದೇವಸ್ಥಾನದ ಬಾಗಿಲು ಮುಚ್ಚಿತ್ತು ಆ್ಯಂಡ್ ಸ್ಕ್ರೀನಿಂದ ಕ್ಲೋಸ್ ಆಗಿತ್ತು. POP ಹಾಗೂ ಪ್ಲಾಸ್ಟಿಕ್ ಬಳಕೆ ಮಾಡಿ ಗಣೇಶ ಮೂರ್ತಿ ತಯಾರು ಮಾಡುತ್ತಿದ್ದು ಇದು ಪರಿಸರಕ್ಕೆ ಹಾನಿಕಾರಕ. POP ಗಣಪತಿ ತಯಾರು ಮಾಡುವುದು ಕಾನೂನು ಬಾಹಿರವಾಗಿದ್ದು ಗಣಪತಿ ತಯಾರಕರು ಮಣ್ಣನ್ನೇ ಬಳಸಬೇಕೆಂದು ಸರ್ಕಾರ ಮಾರ್ಗಸೂಚಿ ಹೊರಡಿಸಿದ್ದು ಕಡ್ಡಾಯವಾಗಿ ಎಲ್ಲ ಗಣಪತಿ ತಯಾರಕರು ಮಾರ್ಗಸೂಚಿ ಅನುಸರಿಸಬೇಕು. ಆದರೆ ಲಿಂಗಾಪುರ ಗ್ರಾಮದ ಅರುಣ್ ಎಂಬಾತ POP ಗಣಪತಿ ತಯಾರು ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಅಧಿಕಾರಿಗಳು ಅರುಣ್ ವಿರುದ್ಧ ದೂರು ದಾಖಲಿಸುವುದರ ಜೊತೆಗೆ ಮುಜರಾಯಿ ಇಲಾಖೆಯ ದೇವಾಲಯ ಬಳಕೆ ಮಾಡಿಕೊಂಡಿರುವುದು ಆತನ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. 9 ಆಲ್ಮೋಸ್ಟ್ ನನ್ನಷ್ಟೇ ಉದ್ದ, ನನ್ನಿಂದನೂ ಉದ್ದ ಇರೋಂಥ 6 ಅಡಿ ಉದ್ದ ಅಷ್ಟು ಎತ್ತರದ ಗಣಪತಿ ವಿಗ್ರಹಗಳು POPಯಿಂದ ಮಾಡಿರೋಂಥದ್ದು ಮತ್ತು ಆರ್ಟಿಫಿಷಿಯಲ್ ಕಲರ್ಸ್ನ ಯೂಸ್ ಮಾಡಿರೋಂಥ ಕಂಡು ಬಂದಿರುತ್ತದೆ. ಆದ್ದರಿಂದ ಯಾವುದೇ ಟ್ರೇಡ್ ಪರವಾನಿಗೆ ಇಲ್ಲದೆ ನಡೆಸ್ತಿರೋದು ಒಂದು ತಪ್ಪು. ಅದಾದಮೇಲೆ ಸಾರ್ವಜನಿಕ ಸ್ಥಳ ಅಂದರೆ ದೇವಸ್ಥಾನ, ಅದನ್ನು ಗೌರ್ಮೆಂಟಿಗೆ ಸೇರಿರೋಂಥ ಮುಜರಾಯಿ ದೇವಸ್ಥಾನದಲ್ಲಿ ಇನ್ನೂ ಓಪನ್ ಆಗಿಲ್ಲ ಅಂತ ಸ್ಟಿಲ್ ಅಲ್ಲಿ ಯೂಸ್ ಮಾಡ್ಕೊಂಡಿರೋದು ತಪ್ಪು. ಸೊ ಅದಕ್ಕೆ ತಹಸೀಲ್ದಾರ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಸೊ ಸಂಬಂಧಪಟ್ಟ ಯಾರು ಅರ್ಚಕರಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡೋಕ್ಕೆ ಆ್ಯಸ್ ವೆಲ್ ಆಸ್ ಮಾಜರೆಲ್ಲ ಮಾಡಿಸಿ ಆ ಗಣಪತಿಗಳನ್ನ ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡಿ ಅದು ಯಾರಿದ್ದಾರೆ ಅವ್ರ ಟ್ರೇಡ್ ಲೈಸೆನ್ಸ್ ಇದ್ದರೆ ಕ್ಯಾನ್ಸಲ್ ಮಾಡಬೇಕು ಆ್ಯಂಡ್ ಅವ್ರಿಗೆ ಫೈನನ್ನು ಹಾಕಿ FIR ಕೂಡ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್. ಯಾರು ಅಂತ ಮಾಹಿತಿ ಇದೆಯಾ ಸರ್? ಅದೇ ಅರುಣ್ ಅನ್ನೋರು ಯಾರ್ದೋ ಹೆಸರು ಯಾರೋ ಬಂದ್ಯಾರಂತ. ಇಮಿಡಿಯೇಟ್ಲಿ ಅದನ್ನ ಸೀಸ್ ಮಾಡಿ ಅವ್ರು ಗ್ರಾಮ ಪಂಚಾಯತಿ ಲಿಮಿಟ್ಸಲ್ಲಿ ಇಟ್ಕೊಂಡಿರಲಿ ಆಫೀಸಲ್ಲಿ ಆ್ಯಂಡ್ ಅವ್ರಿಗೆ FIR ಕೂಡ ಲಾಂಚ್ ಮಾಡೋಕ್ಕೆ ನಿರ್ದೇಶನ ನೀಡಿದೆ. ಒಟ್ಟಿನಲ್ಲಿ POP ಗಣೇಶ ಮೂರ್ತಿಗಳನ್ನು ತಯಾರಿಸಿ ಮಾರಾಟ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದರೂ POP ತಯಾರಿಕೆ ಮಾತ್ರ ನಿಂತಿಲ್ಲ. ಇದೀಗ ಅಧಿಕಾರಿಗಳು POP ಗಣೇಶ ಮೂರ್ತಿ ತಯಾರಿಕೆಗೆ ಶಾಕ್ ನೀಡಿದ್ದಾರೆ. ಇನ್ನಾದರೂ POP ಗಣೇಶ ಮೂರ್ತಿ ತಯಾರಿಸುವ ಬದಲು ಪರಿಸರ ಸ್ನೇಹಿ ಗಣೇಶ ಮೂರ್ತಿ ತಯಾರಿಸಲಿ ಎಂಬುದು ಒನ್ ಕನ್ನಡ ನ್ಯೂಸ್ನ ಆಶಯವಾಗಿದೆ.